ಗೊತ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದ್ಯಾ? ನನ್ನ ಬಗ್ಗೆ ಮಾತ್ರ ನಾನು ಹೇಳಿಲ್ಲ, ನಿನ್ನನ್ನು ದೃಷ್ಟಿಲಿಟ್ಕೊಂಡು ಹೇಳಿದೆ. ನಾಳೆ ನಿಂದು ಕೂಡ ಅದೇ ಪರಿಸ್ಥಿತಿ. ಇಬ್ರು ಯಾವುದಾದ್ರೂ ಆಶ್ರಮ ನೋಡ್ಕೋಬೇಕು. ಹುಚ್ಚಾಗಿ ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನಿಜ ಹೇಳಿದ್ರೆ ಸೀರಿಯಸ್ ಆಗ್ತಿದ್ಯಲ್ಲ. ಸರಿಯಾಗಿ ಒಂದ್ಸಲಿ ಯೋಚನೆ ಮಾಡು. ನಿನಗೆ ಮತ್ತೆ ಲಕ್ಕಿಗೆ ಮಕ್ಕಳಾಗಲ್ಲ. ವೈದೇಹಿಗೆ ಮಕ್ಕಳಾದ್ರೆ ವಾರಸತ್ವನೂ ಅವ್ರದ್ದೇ, ಮನೆಯವ್ರ ಮೇಲೆ ಅಧಿಕಾರನೂ ಅವ್ರದ್ದೇ. ಹೊಟ್ಟೆಲ್ ಮಗು ಬೆಳೀತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಗಾಬರಿ ಮಾಡ್ಕೊಂಡಿದ್ದಾರೆ. ಆ ದೇವಾಂಶ್ಗೂ ಅಖಿಲಂಗೂ ಮದ್ವೆ ಆಗ್ಬೋದು, ನಾನು ರಾಜ್ಯಾಧಿಪತಿ ಆಗ್ತೀನಿ ಅನ್ನೋ ಕನ್ಸಿಟ್ಕೊಂಡಿದ್ದೆ. ಅದು ಕೂಡ ಆಗ್ಲಿಲ್ಲ. ಅಕ್ಷಯ ಪಾತ್ರ ನನ್ನ ಕೈ ಸೇರುತ್ತೆ ಅನ್ಕೊಂಡ್ರೆ ಅದೂ ಸಿಗ್ಲಿಲ್ಲ ನಂಗೆ. ಇಲ್ಲಿವರೆಗೂ ಅಷ್ಟೋ ಇಷ್ಟೋ ಉಳಿದಿದ್ದ ಗೌರವ ಮತ್ತೆ ಬೆಲೆ ಕಳ್ಕೊತೀನೇನೋ ಅನ್ಸ್ತಿದೆ. ವೈದೇಹಿ ಗರ್ಭದಲ್ಲಿ ಉಸಿರಾಡ್ತಿರೋ ಪಿಂಡ ನಮ್ಮ ಉಸಿರನ್ನ ನಿಲ್ಸುತ್ತೆ ಅನ್ಸುತ್ತೆ. ಎಲ್ಲಿ ಕಳಿಸ್ತೀಯ ಊರ್ಮಿಳಾ? ನನ್ ಗುಟ್ಟು ನಿನಗ್ ಗೊತ್ತಿದ್ರೆ ನಿನ್ ಗುಟ್ಟು ನನಗೂ ಗೊತ್ತು. ಒಬ್ರ ಮೇಲೊಬ್ರು ಹೇಳ್ತಾ ಕೂತ್ಕೊಂಡ್ರೆ ಯಾರಿಗೂ ಲಾಭ ಇಲ್ಲ. ಲಾಭ ಮತ್ತೆ ನಷ್ಟ ದೇವ್ರಿಗೆ ಬಿಡೋಣ. ನೀನ್ ಇಲ್ಲೇ ಇರಕ್ ಬಿಟ್ರೆ ಮತ್ತೆ ಯಾವತ್ತಾದ್ರೂ ಊಟಕ್ಕೆ ವಿಷ ಹಾಕಿ ನಮ್ಮನ್ ಸಾಯಿಸ್ತೀಯ. ಊರ್ಮಿಳ, ನಮ್ ಬಗ್ಗೆ ಗೊತ್ತಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಚೆ ಕಳಿಸ್ತಾರೆ. ಆದ್ರೆ ಇವಳನ್ನ ಏನಾದ್ರೂ ಇಲ್ಲಿ ಎರಕ್ ಬಿಟ್ರೆ ನಮ್ಮನ್ನೇ ದೇವ್ರ ಹತ್ರ ಕಳಿಸ್ತಾಳೆ. ಯಾಕೆ ಆವೇಶ ಪಡ್ತೀಯಾ? ನನ್ ಮಗಳು ವಿಷಯದಲ್ಲಿ ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಇಡೀ ಕುಟುಂಬನೇ ಮೇಲಕ್ ಕಳಿಸ್ಬೇಕು ಅನ್ಕೊಂಡಿದ್ದೆ. ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇವಾಗ ಅರ್ಥ ಆಯ್ತು. ಸೇಡ್ ತೀರ್ಸ್ಕೋಬೇಕಾಗಿರೋದು ಇಡೀ ಕುಟುಂಬದವ್ರ ಮೇಲಲ್ಲ, ಆ ವೈದೇಹಿ ಮೇಲೆ ಅಂತ ಅರ್ಥ ಆಯ್ತು. ನನ್ ಪ್ರತಿ ಒಂದ್ ಹೆಜ್ಜೆಗೂ ಅಡ್ಡ ಬರ್ತಿರೋದು ಆ ವೈದೇಹಿನೇ. ಅವಳೇನಾದ್ರೂ ಇಲ್ಲ ಅಂದಿದ್ರೆ ನನ್ ಮಗಳು ಈ ಮನೆ ಸೊಸೆ ಆಗ್ತಾ ಇದ್ಲು. ಆದ್ರೆ ನನ್ ಮಗಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಈಗ ಇವಳು ತಾಯಿ ಆಗ್ತಿದ್ದಾಳೆ. ಈಗ ನಿಮ್ ಗುರಿ ನನ್ ಗುರಿ ಎರಡೂ ಒಂದೇ. ಅದು ಅಲ್ಲದೆ ಎರಡು ಕೈಗಳು ಸೇರಿದ್ರೆ ಅನ್ಕೊಂಡಿರೋ ಕೆಲ್ಸ ಸಲೀಸಾಗಿ ಆಗ್ಬಿಡತ್ತೆ. ಯೋಚನೆ ಮಾಡಿ ನೋಡಿ. ನೀವು ಮಾಡದೇ ಇರೋ ಎಷ್ಟೋ ಕೆಲ್ಸಗಳನ್ನ ನಾನ್ ಮಾಡಿದ್ದೀನಿ. ಏನ್ ಮಾಡ್ತೀಯ ಈಗ? ಮಗು ಆದ್ರೆ ನಿಮ್ಗೆ ಜೀವನನೇ ಇರಲ್ಲ ಅಂತ ಭಯ ಪಡ್ತಿದ್ದೀರಲ್ಲ, ಆ ಭಯ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಅಂದ್ರೆ ಏನ್ ಮಾಡ್ತೀಯ? ವೈದೇಹಿ ಹೊಟ್ಟೆಲ್ ಬೆಳೀತಿರೋ ಮಗು ಹೊಟ್ಟೆಲ್ಲೇ ಕಣ್ಣು ಮುಚ್ಚೋ ಹಾಗೆ ಮಾಡ್ತೀನಿ. ಆ ಕೆಲ್ಸ ನಿನ್ ಕೈಲಾಗತ್ತಾ? ಆಗತ್ತೆ ಅಂತ ತಾನೇ ಹೇಳಿದ್ದು. ಕೆಲ್ಸ ಎಲ್ಲ ಮುಗಿದ್ಮೇಲೆ ಯಾರ ಹೆಸರು ಆಚೆಗೆ ಬರೋ ಹಾಗಿಲ್ಲ. ನಿಮ್ ಹೆಸರು ಆಚೆ ಬರೋಕ್ ಬಿಡಲ್ಲ. ಆದ್ರೆ ನೀವಿಬ್ರು ನನ್ಗೆ ಸಪೋರ್ಟ್ ಮಾಡ್ಬೇಕು. ನೀ ನಮಗೆ ಹೆಲ್ಪ್ ಮಾಡ್ತೀಯ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನೀನೀಗ ಹೇಳದನ್ನ ಮಾಡಿ ತೋರ್ಸು. ಅಜ್ಜಮ್ಮ, ಅಡಿಗೆ ಎಲ್ಲ ಮುಗಿತಾ? ಮುಗಿತಾ ಇದ್ಯಮ್ಮ. ಅಮ್ಮ ಒಂದ್ ನಿಮಿಷ. ಏನು? ಈ ತುಪ್ಪನ ಆ ಅನ್ನದಲ್ಲಿ ಸ್ವಲ್ಪ ಹಾಕಿ ಕಲ್ಸಮ್ಮ. ತಾಯಿಗೆ ಮಗುಗೆ ಇಬ್ರಿಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಕಲ್ಸಮ್ಮ.
ಪಾಪ ವಾರಸ್ದಾರ ಬರ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಇವ್ರು ಆಸೆ ಪಟ್ಟಷ್ಟು ಹೊತ್ತು ಕೂಡ ಆ ಮಗು ಉಳಿಯೋದಿಲ್ಲ. ಅಮ್ಮ, ಇನ್ನೊಂದ್ ಸ್ವಲ್ಪ ಹಾಕಿ. ವೈದೇಹಿ, ಯಾವ ಕುಟುಂಬಕ್ಕೋಸ್ಕರ ನನ್ ಪ್ರತಿ ಹೆಜ್ಜೆಗೂ ಅಡ್ಡ ಬಂದ್ಯೋ ಆ ಕುಟುಂಬದವ್ರ ಕೈಯಿಂದನೇ ನಿನ್ನ ಮೇಲಕ್ಕೆ ಕಳಿಸ್ತಾ ಇದ್ದೀನಿ. ಪ್ರಯಾಣಕ್ಕೆ ಸಿದ್ಧವಾಗಿರೋ.